ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಬಾರ್ಡರ್ ಡಿಸೈನು ವಿತ್ ಸೀಕ್ವೆನ್ಸ್ ಯೂಸ್ ಮಾಡಿಕೊಂಡು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗಿರುತ್ತೆ. ಒಂದು ಬಾರ್ಡರ್ ಡಿಸೈನು ಮತ್ತು ಒಂದು ಬುಟ್ಟ, ಸ್ಯಾರಿಗೆ ಬುಟ್ಟ ಥರ ಡಿಸೈನ್. ಇಲ್ಲಿ ನಾನು ಮಾಮೂಲಿ ಚೈನ್ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ. ಮಧ್ಯ ಪ್ಲೇಟ್ಸ್ ಥರ ಸೀಕ್ವೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಮಾಮೂಲಿ ಸ್ಟ್ರೈಟಾಗಿ ಚೈನು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀನಿ, ಮಧ್ಯ ಸೀಕ್ವೆನ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ನಿಮಗೆ ಮಾಮೂಲಿ ಪ್ಲೈನ್ ಶಿಫಾನ್, ಜಾರ್ಜೆಟ್ ಸ್ಯಾರೀಸು, ತೆಳ್ಳಗಿರೋದು ಯಾವುದಾದ್ರೂ ನೀವು ಸ್ಯಾರೀಸ್ನ ತೊಗೊಂಡು ಮಾಡ್ಬೋದು. ಸೀಕ್ವೆನ್ಸ್ ಯೂಸ್ ಮಾಡೋದ್ರಿಂದ ಅದು ಲೈಟಿಗೆ ಮಿಂಚುತ್ತೆ, ಚೆನ್ನಾಗಿ ಕಾಣುತ್ತೆ. ಈ ಯಾವುದಾದ್ರೂ ಸ್ಯಾರೀಸ್, ಇದು ಆಪ್ಷನ್ ಇಲ್ಲ, ಪರ್ಟಿಕ್ಯುಲರ್ ಕಾಟನ್ ಸ್ಯಾರೀಸೇ ಅಂತೇನಿಲ್ಲ. ನೀವು ಯಾವುದಾದ್ರೂ ಸ್ಯಾರೀಸು ಅಥವಾ ಡ್ರೆಸ್ ಮೆಟೀರಿಯಲ್ಸು ಯಾವುದಕ್ಕಾದ್ರೂ ಮಾಡ್ಕೋಬೋದು. ಸಿಂಪಲ್ ಆಗಬೇಕು, ಎಲಿಗೆಂಟಾಗಿ ಕಾಣಬೇಕು, ಆ ಥರ ನಾನು ತೋರಿಸ್ಕೊಡ್ತಾಯಿದ್ದೀನಿ. ಏನಿಲ್ಲ, ನಾನು ಮಾಮೂಲಿ ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ ಅಷ್ಟೇ. ಮಧ್ಯ ಒಂದೊಂದು ಸೀಕ್ವೆನ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಹಾಕ್ಕೊಳ್ತಾ ಹೋಗಿ ಸ್ಟ್ರೈಟಾಗಿ. ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ. ನೋಡಿ, ನೀವು ಹಾಕೋವಾಗೇ ಆ ಸೀಕ್ವೆನ್ಸು ಲೈಟ್ ಬೀಳೋದಕ್ಕೆ ಎಷ್ಟು ಶೈನಿಂಗ್ ಆಗ್ತಾಯಿದೆ ಅಂತ. ತುಂಬ ಕಾಂಪ್ಲಿಕೇಟೆಡು ನಾವು ಡಿಸೈನ್ಸ್ ಮಾಡೋಕ್ಕಾಗಲ್ಲ. ಏಕೆಂದರೆ ನಾವು ಒಂದು ಡಿಸೈನೇ ಕಾಂಪ್ಲಿಕೇಟೆಡಾಗಿ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಸ್ಯಾರಿಗಾಗಲಿ ಒಂದು ಕುರ್ತಿಗಾಗಲಿ ನಾವು ಬೇಗ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಅರ್ಧಕ್ಕೇ ಸಾಕಪ್ಪ ಇದು ಮುಗಿಯೋದೇ ಇಲ್ವಲ್ಲಪ್ಪ ಅಂತಲೂ ನಾವು ಮಾಡ್ಕೋಬಾರ್ದು. ಈಸಿಯಾಗಿರಬೇಕು, ಚೆನ್ನಾಗೂ ಕಾಣಬೇಕು, ಬೇಗನೂ ಮುಗಿಬೇಕು. ನಾನು ಆದಷ್ಟು ಆ ಥರ ಡಿಸೈನ್ಸ್ ನಿಮಗೆ ತೋರಿಸ್ತೀನಿ. ಯಾಕಂದರೆ ನಾವಿಲ್ಲಿ ಮಾಡೋದು ಚಿಕ್ಕ ಬಟ್ಟೆಗೆ ಒಂದು ಸ್ವಲ್ಪ ಫ್ರೇಮ್ ಹಾಕ್ಕೊಂಡು ಮಾಡ್ತೀವಿ. ಬಟ್ ನೀವು ಒಂದು ಬಟ್ಟೆ ಮೇಲೆ ಮಾಡೋವಾಗ ತುಂಬ ಡಿಸೈನ್ಸ್ ಇರುತ್ತೆ. ಬೇಗ ಮುಗಿಬೇಕು, ಚೆನ್ನಾಗಿ ಕಾಣಬೇಕು. ಈ ಥರ ಸಿಂಪಲ್ ಡಿಸೈನ್ಸ್ಗೆ ನೀವು ಸೀಕ್ವೆನ್ಸ್ ಯೂಸ್ ಮಾಡಿದ್ರೆ ಸಿಂಪಲ್ಲಾದ ಡಿಸೈನ್ಸ್ಗೆ ತುಂಬ ಗ್ರ್ಯಾಂಡಾಗಿ, ಅದೊಂದು ಸ್ವಲ್ಪ ಸೀಕ್ವೆನ್ಸ್ ಯೂಸ್ ಮಾಡಿದ್ರೇ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ನೀವು ಜಾಸ್ತಿನೇ ಎಫರ್ಟ್ ಹಾಕೋಂಗಿಲ್ಲ, ಬೇಗ ಕಂಪ್ಲೀಟ್ ಹಾಕ್ಕೊಂಡು ಹೋಗುತ್ತೆ ಡಿಸೈನ್ಸು. ಒಂದು ಸ್ಯಾರಿ ಆಗಿರಲಿ, ಒಂದು ಕುರ್ತಿ ಆಗಿರಲಿ, ಬೇಗ ಮುಗಿಯುತ್ತೆ. ನೋಡಿ, ಒಂದು ಲೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಇವಾಗ ನಾನು ಕಾಂಟ್ರಾಸ್ಟ್ ರೆಡ್ಡು ಚೈನ್ ಸ್ಟಿಚ್ ಹಾಕಿದ್ದೀನಿ, ರೆಡ್ ಕಲರಲ್ಲಿ. ಇವಾಗ ನಾನು ಬ್ಲೂ ಅಲ್ಲಿ ಲೇಝಿ ಡೇಝಿ ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಈಸಿ. ಹಿಂದಿನ ವಿಡಿಯೋಗಳೆಲ್ಲ ನೀವು ನೋಡಿದ್ದೀರಾ, ಬೇಗ ಆಗುತ್ತೆ. ಸಿಂಪಲ್ಲೇ ನೀವು ಗ್ರ್ಯಾಂಡಾಗಿ ಕಾಣ್ಬೋದು. ಆ ಥರ ನೀವು ಮಾಡ್ಕೋಬೋದು ಒಂದು ಎಂಬ್ರಾಯ್ಡ್ರಿನ.
ತುಂಬ ಸೀಕ್ವೆನ್ಸ್ ಹಾಕಿದ್ರೂ ಚೆನ್ನಾಗಿ ಕಾಣೋದಿಲ್ಲ. ಒಂದು ಕಡೆ ಕಿತ್ತೋಗೋದಾಗಲಿ ಫುಲ್ಲು ಗ್ರ್ಯಾಂಡ್ ಆಗಿಬಿಡುತ್ತೆ. ಒಂದೊಂದು ಸಲ ಏನಾಗುತ್ತೆ, ನೀವು ತೆಳ್ಳಗಿರೋ ಸ್ಯಾರೀಸ್ ವರ್ಕ್ ಮಾಡಿದಾಗ ಜಗ್ಗುತ್ತೆ ಸ್ಯಾರೀಸು ಒಂದೇ ಸೈಡು. ನೀವು ಅದೆಲ್ಲ ನೋಡ್ಕೋಬೇಕು ಒಂದು ವರ್ಕ್ ಮಾಡೋವಾಗ. ಸುಮ್ಮನೆ ನಾವು ಫ್ಯಾಷನ್ಗೆ ಅಂತ ಮಾಡಿಬಿಟ್ಟು ಆಮೇಲೆ ಸ್ಯಾರೀಸ್ ಒಂದೇ ಕಡೆ ನೀವು ಸ್ವಲ್ಪ ಸೀಕ್ವೆನ್ಸ್ ಒಂದೆರಡು ಕುಂದನ್ಸು ಪೈಪು ಸೀಕ್ವೆನ್ಸ್ ಎಲ್ಲ ಯೂಸ್ ಮಾಡಿಬಿಟ್ರೆ ಸ್ಯಾರೀಸ್ ಜಗ್ಗುತ್ತೆ. ಯಾಕಂದರೆ ತುಂಬ ಲೈಟ್ ವೆಯ್ಟ್ ಸ್ಯಾರೀಸ್ಗೆಲ್ಲ ಮಾಡಿದ್ರೆ ಅದು ಸರಿ ಹೋಗೋದಿಲ್ಲ ನಿಮಗೆ. ಸೊ ನೀವು ಕ್ಲಾತ್ ಯಾವ್ದು ತೊಗೊತಿದ್ದೀರಾ, ಎಂಬ್ರಾಯ್ಡ್ರಿ ಏನು ತೊಗೊತಿದ್ದೀರಾ, ಅದಕ್ಕೆ ಮೆಟೀರಿಯಲ್ಸು ಸೀಕ್ವೆನ್ಸ್ ಏನು ಯೂಸ್ ಮಾಡ್ತಿದ್ದೀರಾ ಅದ್ರ ಮೇಲೆ ಒಂದು ಡಿಸೈನ್ಸು ನಿಮಗೆ ಲುಕ್ ಬರುತ್ತೆ. ನೋಡಿ, ನೀವು ಅಬ್ಸರ್ವ್ ಮಾಡಿ, ನಾನು ಜೋರಾಗಿ ಎಳೀತಾ ಇಲ್ಲ ವರ್ಕ್ಸ್ನ. ನಿಧಾನಕ್ಕೆ ಎಳೆದ್ಬಿಟ್ಟು ಸ್ಟಾಪ್ ಮಾಡಬೇಕು. ಆವಾಗ ಮಧ್ಯೆ ನಿಮಗೆ ಗ್ಯಾಪು ನಿಧಾನಕ್ಕೆ ಬರುತ್ತೆ. ಜೋರಾಗಿ ಪಟ್ ಅಂತ ಎಳೆದ್ಬಿಟ್ರೆ ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ನಾನು ಡಿಸೈನ್ ಸೆಲೆಕ್ಟ್ ಮಾಡ್ಕೊಳೋವಾಗ ನೋಡ್ಕೊಂಡು ಮಾಡ್ಕೋಬೇಕು. ನೋಡಿ ಎಷ್ಟು ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ. ನೋಡಿ, ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇದ್ರ ಮಧ್ಯೆ ನಾನು ಪೈಪ್ ಯೂಸ್ ಮಾಡ್ತಾಯಿದ್ದೀನಿ. ಈ ಸಿಂಪಲ್ನ ಗ್ರ್ಯಾಂಡ್ ಮಾಡುತ್ತೆ. ನೀವು ಜಾಸ್ತಿ ಎಫರ್ಟೇ ಹಾಕೋಂಗಿಲ್ಲ. ನೋಡಿ, ಪೈಪ್ ಸೀಕ್ವೆನ್ಸ್ನ ನಾನಿಲ್ಲಿ ಮಧ್ಯ ಹಾಕ್ತಾಯಿದ್ದೀನಿ. ಡಿಸೈನ್ ಸಿಂಪಲ್ ಆಗಿದೆ, ವರ್ಕ್ ಸಿಂಪಲ್ ಆಗಿದೆ, ಮೆಥಡು ಸಿಂಪಲ್ ಆಗಿದೆ, ಬಟ್ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ಕಲ್ಲರ್, ನೀವು ತೊಗೊಳ್ಳೋ ಕಲ್ಲರ್, ಮೇಯ್ನ್ ಕಲ್ಲರ್ ಕಾಂಟ್ರಾಸ್ಟ್ ಆಗಿರಬೇಕು. ಕಲ್ಲರ್ದು ಲುಕ್ ಚೆನ್ನಾಗಿರಬೇಕು. ಅದರ ಮೇಲೆ ನಿಮಗೊಂದು ಡಿಸೈನ್ಸು ಕಾಣುತ್ತೆ. ತುಂಬ ಸಿಂಪಲ್ ಇದೆ ವರ್ಕು, ಗ್ರ್ಯಾಂಡಾಗಿ ಕಾಣುತ್ತೆ. ಇದೂ ಅಷ್ಟೇ ನೀಟಾಗಿ ಮಾಡಬೇಕು ಮತ್ತು ಡಿಸ್ಟೆನ್ಸ್ ನೋಡ್ಕೋಬೇಕು. ನೀವು ತುಂಬ ಚಿಕ್ಕದಾಗಿ ತೊಗೊಬಿಟ್ರೆ ಪೈಪ್ ದೊಡ್ಡದಿರುತ್ತೆ, ನೀವು ಡಿಸ್ಟೆನ್ಸ್ ಚಿಕ್ಕದಾಗಿ ತೊಗೊಬಿಟ್ರೆ ಚೆನ್ನಾಗಿ ಕಾಣಲ್ಲ, ಎದ್ಬಿಡುತ್ತೆ ಒಂದು ಸೈಡು. ನೋಡಿ, ಅದು ಕಂಪ್ಲೀಟ್ ಆದಮೇಲೆ ನಾನು ಇವಾಗ ಬುಟ್ಟ ಡಿಸೈನ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಹಿಂದಗಡೆ ಎಲ್ಲ ನಿಮಗೆ ಈ ಥರ ನೀಡಲ್ಗೆ ಥ್ರೆಡ್ ಸುತ್ತಕೊಂಡು ಮಾಡೋ ವರ್ಕ್ ತೋರಿಸಿದ್ದೀನಿ. ಅದೇ ಮೆಥಡಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಸ್ವಲ್ಪನೇ ಕೆಳಗಡೆ ಎಳ್ಕೋಬೇಕು. ಎಳ್ಕೊಂಡು ನೀಟಾಗಿ ಈ ಥರ ಸುತ್ತಕೊಂಡು ಒಂದು ಸೈಡು ನೀಡನ್ನು ಒಳಗೆ ಹಾಕ್ಕೋಬೇಕು. ಮತ್ತು ನೀಡನ್ನು ಮತ್ತೆ ತಕ್ಕೊಂಡು ಮಧ್ಯದಿಂದ ಮತ್ತೆ ಲಾಕ್ ಮಾಡ್ಕೋಬೇಕು ಸೈಡಿಗೆ ಹಾಕಿಬಿಟ್ಟು.
ನಾನು ಸುಮ್ಮನೆ ಒಂದು ಫ್ಲವರ್ಗೆ ಮಧ್ಯ ಈ ಥರ ಬಡ್ ಥರ ನಾನು ಮಾಡ್ಕೊಂಡಿದ್ದೀನಿ. ಈಗ ಕಾಂಟ್ರಾಸ್ಟ್ ಕಲರಲ್ಲಿ ನಾನು ಲೇಸಿ ಡೇಸಿ ಹಾಕ್ತೀನಿ. ಇದು ನೀವು ಒಂದು ಬಾರ್ಡರ್ ಹಾಕಿದಾಗ ಒಂದು ಡ್ರೆಸ್ಗಾಗಲಿ ಒಂದು ಸ್ಯಾರೀಸ್ಗಾಗಲಿ ಮಧ್ಯ ಬುಟ್ಟ ಯಾವ ಥರ ಹಾಕೋದು ಅಂತ ನಾನು ಸುಮ್ಮನೆ ಪಕ್ಕದಲ್ಲೇ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ಕಡೆ ವರ್ಕ್ ಮಾಡ್ತಿದ್ದೀನಿ. ರೈಟ್ ಸೈಡ್ದು ಎಷ್ಟು ಶೈನ್ ಆಗ್ತಾಯಿದೆ ಲೈಟ್ಗೆ ಅಂತ. ಸೇಮ್ ಕಲರಲ್ಲೇ ಬೇಡ ಅಂತ ಸ್ವಲ್ಪ ಅದರಲ್ಲೇ ಕಾಂಟ್ರಾಸ್ಟ್ ತೊಗೊಂಡಿದ್ದೀನಿ ಅಷ್ಟೇ. ಸೇಮ್ ಕಲರಲ್ಲೇ ಮಧ್ಯದ್ದು ಬ್ಲೂ ಹಾಕಿದ್ದೀನಿ, ಸೈಡ್ದು ರೆಡ್ಡಲ್ಲಿ ಹಾಕಿದ್ದೀನಿ. ನಾನು ಎಲ್ಲನೂ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೀಟಾಗಿ ಗೊತ್ತಾಗಲಿ ಅಂತ. ಆಪೋಸಿಟ್ ಸೈಡ್ ಮಾಡಿಕೊಂಡಾಗ ಡಿಸ್ಟೆನ್ಸ್ ನೀಟಾಗಿ ಗೊತ್ತಾಗುತ್ತೆ ನಿಮಗೆ. ಆ ಕಡೆ ಈ ಕಡೆ ಹೋಗೋದಿಲ್ಲ, ಒಂದರಿಂದ ಒಂದಕ್ಕೆ ನೀಟಾಗಿ ಮೆಷರ್ಮೆಂಟ್ ಸಿಗುತ್ತೆ. ಯಾವುದೇ ಸ್ಯಾರೀಸ್ಗೆ ಬಾರ್ಡರ್ ಹಾಕ್ಕೊಂಡಾಗ ಬುಟ್ಟ ಯಾವ ಥರ ಬರುತ್ತೆ, ಯಾವ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ, ಒಂದು ಕಂಪ್ಲೀಟ್ ಆಯಿತು. ಸುಮ್ಮನೆ ಬುಟ್ಟ ಡಿಸೈನ್ ಅಷ್ಟೇ. ಇಲ್ಲೊಂದು 2 ಹಾಕ್ಕೊಂಡಿದ್ದೀನಿ. ಮಧ್ಯ ನಾವು ಆ ವರ್ಕ್ ಮಾಡ್ಕೊಂಡಿಲ್ಲ ಅಂತಿದ್ರೆ ನೀವು ಮಧ್ಯ ಏನಾದರೂ ಕುಂದನ್ ಸ್ಟೋನ್, ಸೀಕ್ವೆನ್ಸ್ ಅಥವಾ ಮಿರರ್ ಏನಾಗಬೇಕಾದ್ರೂ ಹಾಕೋಬೋದಾಗಿತ್ತು. ನಾನು ಸುಮ್ಮನೆ ಇರಲಿ ಅಂದ್ಬಿಟ್ಟು ನಿಮ್ಗೆ ಆ ಥರ ಡಿಸೈನ್ ಹೇಳ್ಕೊಟ್ಟಿದ್ದೀನಿ ಅಷ್ಟೇ. ನೋಡಿ, ಇದಕ್ಕೆ ನಾನು ಮಧ್ಯ ಪೈಪ್ಸ್ ಹಾಕೋತಾ ಇದ್ದೀನಿ. ಸಿಂಪಲ್ ವರ್ಕ್ ಆದರೆ ಗ್ರ್ಯಾಂಡ್ ಲುಕ್. ನೋಡಿ, ಯಾರು ಬೇಕಾದ್ರೂ ಎಂಬ್ರಾಯ್ಡ್ರಿ ಬರ್ದಲೇ ಇರೋರು ಮಾಡ್ಬೋದು. ಅಷ್ಟು ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಡಿಸೈನ್ಸ್ನ ಹೇಳ್ಕೊಡ್ತೀನಿ. ನೋಡಿ, ಒಂದೇ ಫ್ರೇಮಲ್ಲಿ ನಾನು ಬಾರ್ಡರ್ ಹೆಂಗೆ ಮಾಡೋದು, ಅದಕ್ಕೆ ಬುಟ್ಟ ಯಾವ ಥರ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ ನೀಟಾಗಿ. ಲೈಟ್ಸ್ಗೆ ಶೈನ್ ಆಗುತ್ತೆ ಡಿಸೈನು. ನೋಡಿ ಎಷ್ಟು ಶೈನ್ ಆಗ್ತಾಯಿದೆ. ನಾನು ಈ ಕಡೆ ಹಾಕ್ತಿದ್ದೀನಿ ಅಷ್ಟೇ, ಬಟ್ಟೆ ಒಂಚೂರು ಆ ಕಡೆ ಈ ಕಡೆ ಆದ್ರೂ ನಿಮಗೆ ಅದು ಎಷ್ಟು ಮಿಂಚ್ತಾ ಇದೆ ನೋಡಿ. ನೋಡಿ, ಕಂಪ್ಲೀಟ್ ಆಯಿತು. 2 ಆದಮೇಲೆ ನಿಮ್ಗೆ ಯಾವ ಥರ ಕಾಣುತ್ತೆ ನೋಡಿ. ಬುಟ್ಟ ಡಿಸೈನು, ಬಾರ್ಡರ್ ಡಿಸೈನು ಸಿಂಪಲ್ಲಾಗಿ, ಎಲಿಗೆಂಟಾಗಿ, ಗ್ರ್ಯಾಂಡಾಗಿ ಈ ಥರ ಮಾಡ್ಕೋಬೋದು. ಥ್ಯಾಂಕ್ ಯು. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.